ಓಂ ಶಾಂತಿ. ಡೇಟ್ ಆಗಿದೆ 28/2/1972. ಅವ್ಯಕ್ತ್ ಬಾಪ್ ದಾದಾ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ. ಅವ್ಯಕ್ತ್ ಬಾಪ್ ದಾದಾ ಕೆ ಸಾಥ್ ಬಚ್ಚೋಂ ಕಿ ಮುಲಾಕಾತ್. ಅವ್ಯಕ್ತ್ ಬಾಪ್ ದಾದಾ ಅವರ ಜೊತೆಗೆ ಮಕ್ಕಳ ಭೇಟಿ ಅಂತ ಹೇಳ್ತಾರೆ ಬಾಬಾ. जैसे परीक्षा का समय नज़दीक आता जा रहा है, तो अपने संपूर्ण स्थिति का भी प्रत्यक्ष साक्षात्कार व अनुभव प्रत्यक्ष रूप में होता जाता है. बाबा प्रश्न ಕೇಳ್ತಾರೆ, ಹೇಗೆ ಪರೀಕ್ಷೆಯ ಸಮಯ ಸಮೀಪ ಬರ್ತಾ ಹೋಗ್ತದೋ ತಮ್ಮ ಸಂಪೂರ್ಣ ಸ್ಥಿತಿಯ ಪ್ರತ್ಯಕ್ಷ ಸಾಕ್ಷಾತ್ಕಾರ ಅಥವಾ ಅನುಭವ ಪ್ರತ್ಯಕ್ಷ ರೂಪದಲ್ಲಿ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. जैसे नंबर 1 आत्मा अपने संपूर्ण स्टेज का चलते फिरते प्रैक्टिकल रूप में अनुभव करते थे. ಹೀಗೆ ನಂಬರ್ 1 ಆತ್ಮ ಯಾರು? ಬ್ರಹ್ಮ ಬಾಬಾ ಆತ್ಮ ಹೋಗ್ತಾ ಬರ್ತಾ ಆ ಥರ ಅವರ ಸಂಪೂರ್ಣ ಸ್ಥಿತಿ ಸ್ಟೇಜ್ ಹೋಗ್ತಾ ಬರ್ತಾ ಪ್ರಾಕ್ಟಿಕಲ್ ರೂಪದಲ್ಲಿ ಎಲ್ಲರಿಗೂ ಅನುಭವ ಆಗ್ತಿತ್ತು ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ಬಾಬಾ ನೋಡಿದ ಕೂಡ ಎಲ್ಲರಿಗೂ ಏನು ಕಾಣಿಸ್ತಿದ್ರು? ಬ್ರಹ್ಮ ಬಾಬಾ ಕೃಷ್ಣ ಕಾಣಿಸ್ತಿದ್ರು. ಹೀಗೆ ಸಾಕ್ಷಾತ್ಕಾರ ಆಗ್ತಿತ್ತು. वैसे आप लोगों को अपनी संपूर्ण स्टेज बिल्कुल समीप और स्पष्ट अनुभव होती है. ಬ್ರಹ್ಮ ಬಾಬಾ ಹೆಂಗೆ ಅನುಭವ ಆಗ್ತಿತ್ತು, ಅವರಿಂದ ಬೇರೆದವ್ರಿಗೆ ಹೆಂಗೆ ಅನುಭವ ಮಾಡಿಸ್ತಿದ್ರು, ಅದೇ ಥರ ತಾವೊಂದು ಕೂಡ ಸಂಪೂರ್ಣ ಸ್ಥಿತಿ ಸಮೀಪ ಸ್ಪಷ್ಟ ಅನುಭವ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. जैसे पुरुषार्थी ब्रह्मा और संपूर्ण ब्रह्मा दोनों ही स्टेज स्पष्ट थी ना. ಬ್ರಹ್ಮ ಬಾಬಾ ಇದ್ದಾಗ ಪುರುಷಾರ್ಥಿ ಬ್ರಹ್ಮನ ಮತ್ತು ಸಂಪೂರ್ಣ ಬ್ರಹ್ಮನ ಎರಡೂ ಸ್ಟೇಜ್ಗಳು ಸ್ಪಷ್ಟ ಕಾಣಿಸ್ತಿತ್ತು ಅಂತ ಹೇಳ್ತಾರೆ ಬಾಬಾ. बाबा ಹೇಳ್ತಾರೆ, वैसे आप लोगों को अपनी संपूर्ण स्टेज इतनी स्पष्ट और समीप अनुभव होती है. ಹೆಂಗೆ ಬ್ರಹ್ಮ ಬಾಬಾರವರ ಪುರುಷಾರ್ಥಿ ಬ್ರಹ್ಮಂದ ಚಿತ್ರ ಕಾಣಿಸ್ತಿತ್ತು, ಸಂಪೂರ್ಣ ಬ್ರಹ್ಮನ ಚಿತ್ರ ಕಾಣಿಸ್ತಿತ್ತಲ್ಲ, ಹಾಗೆಯೇ ತಮ್ಮದೂ ಕೂಡ ಸಂಪೂರ್ಣ ಸ್ಥಿತಿ ಮತ್ತು ಸ್ಪಷ್ಟವಾಗಿ ಸಮೀಪದ ಅನುಭವ ಆಗ್ತಿದೆ ಏನು. ಸಮೀಪದ ಸಂಪೂರ್ಣ ಸ್ಟೇಜ್ ಅಂತಂದ್ರೇನು? ಫರಿಸ್ತಾ. ಆಮೇಲೆ ಸಂಪೂರ್ಣ ಬ್ರಹ್ಮ ಅಷ್ಟು ಸ್ಪಷ್ಟ ಕಾಣಿಸ್ತಿದೆ ಏನು ನಿಮಗೆ? ಪರಮಾತ್ಮನ ಸಮೀಪ ಹೋಗುವ ಅನುಭವ ಆಗ್ತಿದೆ ಏನು? ಅಭಿ ಯಹ ಸ್ಟೇಜ್ ಹೈ, ಫಿರ್ ಅಭಿ ವಹ ಹೋಂಗಿ ಯಹ ಅನುಭವ ಹೋತಾ ಹೈ. ಬಾಬಾ ಹೇಳ್ತಾರೆ, ಈಗೀಗ ಆ ಸ್ಥಿತಿ, ಈಗೀಗ ಮತ್ತೆ ಇನ್ನೊಂದು ಸ್ಥಿತಿ, ಈ ಅನುಭವ ಆಗ್ತಿದೆ ಏನು? ಜೈಸೆ ಸಾಕಾರ ಮೇ ಭವಿಷ್ಯ ಕಾ ಭಿ ಅಭಿ ಅನುಭವ ಹೋತಾ ಥಾ ನಾ. ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಫರಿಸ್ತದೂ ಆಗ್ತಿತ್ತು ಮತ್ತು ಕೃಷ್ಣನ ಅನುಭವನೂ ಕೂಡ. ಭವಿಷ್ಯದ ರೂಪ ಯಾವುದು? ಕೃಷ್ಣನ ರೂಪ. ಅದೆಲ್ಲ ಅನುಭವ ಆಗ್ತಿತ್ತು. ಭಲೆ ಕಿತನಾ ಭಿ ಕಾರ್ಯ ಮೇ ತತ್ಪರ रहते हैं, लेकिन अपने सामने सदैव ಸಂಪೂರ್ಣ ಸ್ಟೇಜ್ ಹೋನಿ ಚಾಹಿಯೇ. ನಾವೇನೇ ಕಾರ್ಯ ಮಾಡಲಿ, ಕಾರ್ಯದಲ್ಲಿ ಎಷ್ಟೇ ಬ್ಯುಸಿಯಾಗಿರಲಿ, ನಮ್ಮ ಸಂಪೂರ್ಣ ಸ್ಥಿತಿ ನಮ್ಮ ಎದುರುಗಡೆ ಇರಬೇಕು ಅಂತಾರೆ ಬಾಬಾ. ನಮ್ಮ ಸಂಪೂರ್ಣ ಸ್ಥಿತಿ ಯಾವುದು? ಫರಿಸ್ತಾ ಮತ್ತು ದೇವಿ ದೇವತಾ. ಇದು ಎದುರುಗಡೆ ಇರ್ತದೇನು ಅಂತ ಕೇಳ್ತಾರೆ ಬಾಬಾ. ಕಿ ಉಸ್ ಸ್ಟೇಜ್ ಪರ್ ಬಸ್ ಪਹੁಂಚೆ ನಾವು ಆ ಸ್ಟೇಜಲ್ಲಿ ಬಂದುಬಿಟ್ವಿ ಅಂತ ಹಿಂಗೆ ಅನುಭವ ಆಗ್ತಿದೆ ಏನು? ನಾನೀಗ ಫರಿಸ್ತಾ ಅದೆ, ಎಲ್ಲ ಬಿಟ್ಟು ಲೈಟ್ ಹಗುರಾಗಿ ಫರಿಸ್ತೆ ಆದಮೇಲೆ ನೆಕ್ಸ್ಟ್ ಏನು? ದೇವಿ ದೇವತಾ. ಈ ಅನುಭವ ಆಗ್ತದೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जब आप संपूर्ण स्टेज को समीप लावेंगे तो वैसे ही समय भी समीप आवेगा. ನೀವು ಎಷ್ಟೆಷ್ಟು ನಿಮ್ಮ ಸಂಪೂರ್ಣ ಸ್ಥಿತಿಯನ್ನು ಸಮೀಪ ತಗೊಂಡು ಬರ್ತೀರೋ ಅಷ್ಟು ಸತ್ಯಯುಗದ ಸಮಯ ಸಮೀಪ ಬರ್ತದೆ ಅಂತ ಹೇಳ್ತಾರೆ ಬಾಬಾ. समय आपको समीप लाएगा व आप समय को समीप लाएंगे. क्या होना है?
ಸಮಯ ನಿಮ್ಮನ್ನು ಸಮೀಪ ತೊಗೊಂಡು ಬರ್ತದೋ ಅಥವಾ ನೀವೇ ಸಮಯವನ್ನು ಸಮೀಪ ತೊಗೊಂಡು ಬರ್ತೀರೋ, ಏನಾಗ್ತಿದೆ ಅಂತ ಕೇಳ್ತಾರೆ ಬಾಬಾ. ಟೈಮ್ ಬಂದಾಗ ಬಾಬಾನ ಸಮೀಪ ಬರ್ತಿರೋ, ಬಾಬಾನ ಸಮೀಪ ಇದ್ದು ಸಮಯವನ್ನು ಸಮೀಪ ತರ್ತಿರೋ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಹೋನಾ ಹೈ, ಏನಾಗಬೇಕು? ಉಸ್ ತರಫ್ ಸೆ ಸಮಯ ಸಮೀಪ ಆಯೇಗಾ, ಇಸ್ ತರಫ್ ಸೆ ಆಪ್ ಸಮೀಪ ಹೋಂಗೆ. ಆ ಕಡೆಯಿಂದ ಸಮಯ ಏನಾಗ್ತಿದೆ, ಸಮೀಪ ಬರ್ತಿದೆ. ನೀವು ಇಸ್ ತರಫ್ ಸೆ, ಈ ಕಡೆಯಿಂದ ಆಪ್ ಸಮೀಪ ಹೋಂಗೆ. ಈ ವಿನಾಶ ಸಮೀಪ ಬರ್ತದೆ, ಸತ್ಯುಗದ ಸಮಯ ಸಮೀಪ ಬರ್ತದೆ, ನೀವು ಪರಮಾತ್ಮನ ಸಮೀಪ ಹೋಗ್ತೀರಾ. ಬಾಬಾ ಹೇಳ್ತಾರೆ, समय कब भी आए लेकिन स्वयं को सदैव संपूर्ण स्टेज के समीप लाने के पुरुषार्थ में ऐसा तैयार रखना चाहिए जो समय की इंतजार आपको न करनी पड़े. ಬಾಬಾ ಹೇಳ್ತಾರೆ, ಸಮಯ ಕಬ್ ಭಿ ಆಯೆ, ಸಮಯ ಯಾವಾಗಲಾದರೂ ಬರಲಿ, ಈ ಸದ್ದೇ ಬರಲಿ. ಈ ಸದ್ದೇ ಬಂದರೂ ನಮ್ಮ ಸ್ಥಿತಿ ಏನಿರಬೇಕು? ಸಂಪೂರ್ಣ ಸ್ಥಿತಿ ಸಮೀಪ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಮಯ ಕಭಿ ಆಯೆ ಲೇಕಿನ್, ಆದರೆ ಸ್ವತಃ ನಮ್ಮನ್ನು ನಾವು ಸದೈವ ಯಾವಾಗಲೂ ಸಂಪೂರ್ಣ ಸ್ಥಿತಿಯನ್ನು ಸಮೀಪ ತಗೊಂಡು ಬರುವಂತಹ ಪುರುಷಾರ್ಥದಲ್ಲಿ ಹೀಗೆ ತಯಾರಾಗಬೇಕಲ್ಲ. ಸಮಯಕ್ಕೆ ಸಮಯಕ್ಕೆ ಇಂತಜಾರ್ ಆಪ್ಕೋ ನ ಕರ್ನಿ ಪಡೆ. ಸಮಯಕ್ಕೆ ನಾವು ಕಾಯಂಗಿಲ್ಲ. ನಾನೀಗೇ ಸಂಪೂರ್ಣ ಸ್ಥಿತಿ. ಅವರೆಲ್ಲ ಸಮಯಕ್ಕೆ ಕಾಯಿದ್ರೇನು, ಬ್ರಹ್ಮ ಬಾಬಾ ಹೋಗಿ ಎಷ್ಟಿದೆ ಇನ್ನೂ ಬಂದಿಲ್ಲ, ಇಲ್ಲಿ ತನಕ ಕೂಡಬೇಕಿತ್ತೇನು ಸಮಯ ಕಾಯ್ಕೋತ. ಅವ್ರೇನಾದರೂ ಸಂಪೂರ್ಣ ಆಗಿಬಿಟ್ರು, ಗುಲ್ಜಾರ್ ದಾದಿ ಸಂಪೂರ್ಣ ಆದರು, ಎಲ್ಲರೂ ಸಂಪೂರ್ಣ ಆದ್ರಲ್ಲ. ಅವರು ಸಮಯಕ್ಕೆ ಏನಾದ್ರು ಕಾಯ್ದ್ರೇನು? ಏನೋ ದೂರದ ಬಿಡ್ರಿ, ಸತ್ತಿಗೆ ಬರೋ ದಿನ ಮಾಡಿದ್ರೆ ಆಯ್ತಂತ ಹಿಂಗೆ ಏನಾರು ಅದೇ ಏನು ಅಂತ ಕೇಳ್ತಾರೆ ಬಾಬಾ. ಸಮಯಕ್ಕೆ ಇಂತಜಾರ್ ಆಪ್ಕೋ ನ ಕರ್ನಿ ಪಡೆ, ಪುರುಷಾರ್ಥಿಕೋ ಸದೈವ ಎವರ್ ರೆಡಿ ರಹಿನಾ ಹೇ. ನಾವು ಪುರುಷಾರ್ಥಿಗಳು, ನಾವು ಈಗಲೇ ರೆಡಿ. ಹೆಂಗೆ ರೆಡಿ? ಸಂಪೂರ್ಣ ಸ್ಥಿತಿ ಆಗಬೇಕು ನಮ್ದು ಹೀಗೆ, ಅದಕ್ಕೆ ಎವರ್ ರೆಡಿ ಅಂತ ಹೇಳ್ತಾರೆ. ನಾ ಬರ್ತೀನಿ ಬಾಬಾ ಈ ಸದ್ಯಕ್ಕರಿ ಅಂತಲ್ಲ, ಹಂಗೆ ಕರ್ಕೊಂಡು ಹೋಗೋದಿಲ್ಲ ಬಾಬಾ. ನಾನು ಸಂಪೂರ್ಣ ಆದರೆ ಅಷ್ಟೇ ಕರ್ಕೊಂಡು ಹೋಗ್ತಾರೆ ಬಾಬಾ, ಇಲ್ಲ ಅಂದರೆ ಇಲ್ಲ. ಕಿಸ್ಕೋ ಇಂತಜಾರ್ ನ ಕರ್ನಾ ಪಡೆ, ಯಾರಿಗೂ ಕಾಯುವುದಿಲ್ಲ. ಅಪನಾ ಪೂರ ಇಂತಜಾಮ್ ಹೋನಾ ಚಾಹಿಯೇ, ನಿಮ್ದೆಲ್ಲ ನೀವು ರೆಡಿ ಮಾಡಿಟ್ಕೊಳ್ರಿ ಅಂತಾರೆ ಬಾಬಾ. ಇಂತಜಾಮ್ ಅಂದ್ರೆ ಏನು ರೆಡಿ ಮಾಡ್ಕೊಳ್ಳೋದು? ನನ್ನನ್ನು ನಾನು ಸಂಪೂರ್ಣ ಸ್ಥಿತಿ ಅಂದರೆ ಏನು, ಎಲ್ಲ ಗುಣಗಳ ಧಾರಣೆ ಮಾಡಿಕೊಂಡು ತಯಾರಾಗಿರ್ಬೇಕೀಗ ನಾನು. ಈ ಸತ್ಯುಗದಲ್ಲಿ ನಾನು ಹೋಗಿ ಕಾರೋಬಾರ ಮಾಡೋಕ್ಕೆ ಶುರು ಮಾಡಬೇಕು. ಸತ್ಯುಗದಲ್ಲಿ ಹೋಗಿ ಕಾರೋಬಾರ ಮಾಡೋದಂದ್ರೆ ಏನು ಸುಮ್ಮನೆನಾ? ಹೆಂಗಿರ್ಬೇಕು ಆತ್ಮನ ಸಂಸ್ಕಾರ ಅಂತ ಹೇಳ್ತಾರೆ ಬಾಬಾ. ಅಪನಾ ಪೂರ ಇಂತಜಾಮ್ ಹೋನಾ ಚಾಹಿಯೇ, ಹಮ್ ಸಮಯ ಕೋ ಸಮೀಪ ಲಾಯೆಂಗೆ, ನಾ ಕಿ ಸಮಯ ಹಮ್ಕೋ ಸಮೀಪ ಲಾಯೇಗಾ. ನಶಾ ಯಹ ಹೋನಾ ಚಾಹಿಯೇ. ನಮ್ಮ ನಶೆ ಏನಿರಬೇಕು? ಸಮಯವನ್ನು ನಾವು ಸಮೀಪ ತೊಗೊಂಡು ಬರಬೇಕು. ಸಮಯ ನಮ್ಮನ್ನು ಸಮೀಪ ತೊಗೊಂಡು ಹೋಗೋದಲ್ಲ. ಸಮಯ ನಮ್ಮನ್ನು ಸಮೀಪ ತೊಗೊಂಡು ಹೋಗೋದಂದ್ರೇನು? ಬಾಬಾ ಹಂಗೆ ಸಿಚುವೇಶನ್ ಕ್ರಿಯೇಟ್ ಮಾಡಬಾರ್ದು. ನಮಗೆ ಸಿಚುವೇಶನ್ ಬಂದಾಗೆ ನಾವು ಬಾಬಾ ನೆನಪು ಮಾಡೋದು ಹಾಗೆಲ್ಲ ಇರೋದಿಲ್ಲ. ನಾವೇ ಸಮಯವನ್ನು ಸಮೀಪ ತರಬೇಕು. ಆ ನಶೆ जितना अपने सामने संपूर्ण स्टेज समीप होती जाएगी, उतनी विश्व की आत्माओं के आगे आपकी अंतिम कर्मातीत स्टेज का साक्षात्कार स्पष्ट होता जाएगा. ಎಷ್ಟೆಷ್ಟು ನೀವು ತಮ್ಮ ಸಂಪೂರ್ಣ ಸ್ಥಿತಿಯನ್ನು ಸಮೀಪ ತಗೊಂಡು ಬರ್ತೀರೋ ಅಷ್ಟು ಇಡೀ ವಿಶ್ವದ ಎಲ್ಲ ಆತ್ಮಗಳ ಎದುರುಗಡೆ ತಮ್ಮ ಅಂತಿಮದ ಕರ್ಮಾತೀತ ಸ್ಥಿತಿ ಸಾಕ್ಷಾತ್ಕಾರ ಆಗ್ತದೆ, ಸ್ಪಷ್ಟವಾಗಿ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, इससे जज कर सकते हो कि साक्षात्कार मूर्त बन विश्व के आगे साक्षात्कार कराने का समय नज़दीक है वा नहीं. ಇದರಿಂದ ಜಡ್ಜ್ ಮಾಡಬೇಕು. ಇದರಿಂದ ನಾನು ಸಂಪೂರ್ಣ ಸ್ಥಿತಿ ಕರ್ಮಾತೀತ ಸ್ಥಿತಿಯನ್ನು ಪಡ್ತಿದ್ದೀನೇನು, ಇದರಿಂದ ನೀವು ಜಡ್ಜ್ ಮಾಡ್ಕೊಳ್ಳಿ. ಏನಂದರೆ ಸಾಕ್ಷಾತ್ಕಾರ ಮೂರ್ತಾಗಿ
ವಿಶ್ವದ ಎದುರುಗಡೆ ಸಾಕ್ಷಾತ್ಕಾರ ಮಾಡುವಂತಹ ಸಮಯವನ್ನು ಸಮೀಪ ತಗೊಂಡು ಬಂದಿದ್ದೀವೇನೋ. ಸಮಯ ತೋ ಬಹುತ್ ಜಲ್ದಿ ಜಲ್ದಿ ದೌಡ್ ಲಗಾ ರಹಾ ಹೇ. ಹೇಳೋದಿಲ್ಲ ನಾವು, ಸಮಯ ಎಷ್ಟು ಫಾಸ್ಟ್ ಹೊಂಟದ್ರಿ ಅಂತ ಹೇಳ್ತೀವಲ್ಲ. 10 ವರ್ಷ ಕೇತೆ ಕೇತೆ 24 ವರ್ಷ ತಕ್ ಪਹੁಂಚ್ ಗಯೇ ಹೇ. 10 ವರ್ಷ ಅಂತ ತಿಳ್ಕೊಂಡು ಈಗ 24 ವರ್ಷ ಬಂದ್ವಿ ಅಂತ ಹೇಳ್ತಾರೆ ಬಾಬಾ. ಸಮಯ ಕಿ ರಫ್ತಾರ್ ಅನುಭವ ಸೆ ತೇಜ್ ತೋ ಅನುಭವ ಹೋತಿ ಹೇನಾ. ಸಮಯದ ಗತಿಯ ಅನುಭವದಿಂದ ಬಹಳಷ್ಟು ತೀವ್ರತೆಯ ಅನುಭವ ಆಗ್ತದೆ. ಇಸ್ ಹಿಸಾಬ್ ಸೆ ಸಮಯ ಹೆಂಗೆ ಫಾಸ್ಟ್ ಹೊಂಟಿದೆಯೋ ಅದರ ಲೆಕ್ಕಾಚಾರವಾಗಿ ಅದಕ್ಕನುಗುಣವಾಗಿ ಬಾಬಾ ಹೇಳ್ತಾರೆ, ಸಮಯಕ್ಕೆ ರಫ್ತಾರ್ ಅನುಭವ ಸೆ, ಸಮಯದ ಗತಿಯ ಅನುಭವದಿಂದ ತೇಜ್ ಅನುಭವ ಹೋತಿ ಹೇ. ನಾವು ಅಷ್ಟು ಫಾಸ್ಟ್ ಇದ್ದೀವಿ ಅನ್ನೋ ಅನುಭವ ಇದೇನು. ಅದೇ ಲೆಕ್ಕಾಚಾರವಾಗಿ ತಮ್ಮ ಸಂಪೂರ್ಣ ಸ್ಥಿತಿ ಸ್ಪಷ್ಟ ಮತ್ತು ಸಮೀಪ ಆಗಬೇಕು. ಸಮಯ ಹೆಂಗೆ ಫಾಸ್ಟ್ ಹೊಂಟಿದೆಯೋ ನಮ್ಮ ಪುರುಷಾರ್ಥನೂ ಕೂಡ ಏನಾಗಬೇಕು, ಅಷ್ಟೇ ಫಾಸ್ಟ್ ಇರಬೇಕು. ಬಾಬಾ ಹೇಳ್ತಾರೆ, ಇಸಿ ಪ್ರಮಾಣ ಸಂಪೂರ್ಣ ಸ್ಟೇಜ್ ಭೀ ಐಸೆ ಸಹಜ ಅನುಭವ ಹೋನಿ ಚಾಹಿಯೇ. ಬಾಬಾ ಹೇಳ್ತಾರೆ, जैसे स्कूल में भी स्टेज होती है तो सामने देखते ही समझते हैं कि इस पर पहुंचना है. ಬಾಬಾ ಹೇಳ್ತಾರೆ, ಶಾಲೆನಲ್ಲಿನೂ ಕೂಡ ಸ್ಟೇಜ್ ಇರ್ತದೆ, ಎದುರುಗಡೆ ಕಾಣಿಸ್ತದೆ, ತಿಳ್ಕೊತೀವಿ ಇದ್ರ ಮೇಲೆ ಇದ್ರ ಹತ್ರ ನಾವು ಮುಟ್ಟಬೇಕು, ಇದನ್ನು ಮುಟ್ಟಬೇಕು. ಅದೇ ಪ್ರಮಾಣವಾಗಿ ಸಂಪೂರ್ಣ ಸ್ಥಿತಿಯ ಇಂಥ ಒಂದು ಸಹಜ ಅನುಭವ ನಮಗೆ ಆಗಬೇಕು. ಇಸ್ಮೇ ಕ್ಯಾ 4 ವರ್ಷ ಲಗೆಂಗೆ ವ 4 ಸೆಕೆಂಡ್. ಸಂಪೂರ್ಣ ಸ್ಥಿತಿ ಆಗಬೇಕು, ತಂದೆ ಸಮೀಪ ಬರಬೇಕು. ತೀವ್ರ ಪುರುಷಾರ್ಥ ಮಾಡೋಕ್ಕೆ ನಿಮಗೆ 4 ವರ್ಷ ಬೇಕಾ 4 ಸೆಕೆಂಡ್ ಬೇಕಾ ಅಂತ ಕೇಳ್ತಾರೆ ಬಾಬಾ. ಎಷ್ಟು ಬೇಕು ಟೈಮ್? ಅಷ್ಟೇ ಸಾಕಾ? ಹೇ ತೋ ಸೆಕೆಂಡ್ ಕಿ ಬಾತ್. ಇರೋದು 1 ಸೆಕೆಂಡಿನ ಮಾತಾಗಿದೆ. ಅಬ್ ಸೆಕೆಂಡ್ ಮೇ ಸಮೀಪ ಲಾನೆ ಕಿ ಸ್ಕೀಮ್ ಬನಾವ್. ಒಂದೇ ಸೆಕೆಂಡಲ್ಲಿ ಸಮೀಪ ಬರ್ತಕ್ಕಂಥ ಸ್ಕೀಮ್ ಮಾಡಿ ಪ್ಲ್ಯಾನ್ ಬನಾವ್. ಪ್ಲ್ಯಾನ್ ಮಾಡಿ. ಏನು ಸ್ಕೀಮ್ ಮಾಡೋದು, ಏನು ಪ್ಲ್ಯಾನ್ ಮಾಡೋದು? ದಿನ ಹೇಳ್ತಾರಲ್ಲ ಲಾಸ್ಟಿಗೆ ಅವ್ಯಕ್ತ ಸೂಚನೆ ಏನಾಗಂತ ಹೇಳ್ತಿದ್ದಾರೆ, ಅಶರೀರಿ ವಿದೇಹಿ ಹಾಗೂ ಪುರುಷಾರ್ಥ ಮಾಡಿ ಅಂತ ಹೇಳ್ತಾರೆ. ಅದೇನು ಸಮೀಪ ತಗೊಂಡು ಬರ್ತಕ್ಕಂಥ ಸ್ಕೀಮ್ ಅದು. प्लान बनाने में भी टाइम लग जाएगा, लेकिन उस स्टेज पर उपस्थित हो जाए तो समय नहीं लगेगा. ಪ್ಲ್ಯಾನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರ್ತದೆ, ಆದರೆ ಆ ಸ್ಟೇಜ್ನಲ್ಲೇ ಉಪಸ್ಥಿತ ಆಗೋಕ್ಕೆ ಬಹಳ ಸಮಯ ಬೇಕಾಗೋದಿಲ್ಲ. ಒಂದೇ ಸೆಕೆಂಡ್. ಜಸ್ಟ್ ಎಲ್ಲಿದ್ದೀನಿ ನಾನೀಗ? ಪರಂಧಾಮ್, ಪರಮಾತ್ಮನ ಛತ್ರಛಾಯೆಯಲ್ಲಿ, ಪರಮಾತ್ಮನ ನೆರಳಿನಲ್ಲಿ, ಪರಮಾತ್ಮನಲ್ಲಿ ಲಟ್ಕೆ ಹುಯಿ ಹೂ ಅಂತ ಹೇಳ್ತೀವಿ ನಾವು. ಪರಮಾತ್ಮ ಮತ್ತು ನಾನಾತ್ಮ 2 ಗಂಟು ಹಾಕ್ಕೊಂಡು ಅಳಿಗಾಡ್ತಾ ಇದ್ದೀವಿ. ನಾವು ಯಾರನ್ನ ಗಂಟು ಹಾಕ್ಕೊಂಡೀವಿ ಈಗ? ಪರಮಾತ್ಮನ ಗಂಟು. ನನಗೆ ಯಾರು ಗಂಟು ಬಿದ್ದಾರೆ? ಯಾರು ಗಂಟು ಬಿದ್ದಾರೆ ಈಗ? ಕ್ಷಣಕ್ಕೂ ಯಾರು ಗಂಟು ಬೀಳ್ತಿರ್ತಾರೆ? ಮನೆಗೆ ಹೇಳಂಗಿಲ್ಲ, ಇವ್ರು ಗಂಟು ಬಿದ್ದಾರೆ ಏನು ಮಾಡೋದು? ಈಗ ಯಾರು ಗಂಟು ಬಿದ್ದಾರೆ ನಮಗೆ? ಪ್ರತಿ ಸೆಕೆಂಡ್ ಬೈ ಸೆಕೆಂಡ್ ನನ್ನ ಜೊತೆ ಯಾರು? ಬಾಬಾ ಹೇಳ್ತಾರೆ, ಪ್ಲ್ಯಾನ್ ಬನಾನೆ ಮೇ ಭೀ ಟೈಮ್ ಲಗ್ ಜಾವೇಗಾ. ಏನೋ ಪ್ಲ್ಯಾನ್ ಮಾಡಬೇಕಾದ್ರೆ ಟೈಮ್ ಹಿಡಿತದೆ, ಆದರೆ ಸಮೀಪ ಹೋಗೋಕ್ಕೆ 1 ಸೆಕೆಂಡ್ ಸಾಕು. ಪ್ರತ್ಯಕ್ಷತಾ ಸಮೀಪ ಆ ರಹಿ ಹೇ ಯಹ ತೋ ಸಮಜ್ತೆ ಹೋ. ಪ್ರತ್ಯಕ್ಷತೆ ಸಮೀಪ ಬರ್ತಿದೆ ಅನ್ನೋದರ ನೀವು ತಿಳಿಲಿಕ್ಕತ್ತದ ಇಲ್ಲೋ, ತಿಳ್ಕೊಂಡಿಲ್ಲೋ. ವಾಯುಮಂಡಲ ವೃತ್ತಿಯ ಪರಿವರ್ತನೆ ಮೇ ಆ ರಹಿ ಹೇ. ಆಗ್ಲಿಕ್ಕತ್ತದಲ್ಲ, ಇಡೀ ವಿಶ್ವದ ವಾಯುಮಂಡಲ ಏನಾಗ್ತಿದೆ? ಪರಿವರ್ತನೆ ಆಗ್ತಿದೆ. इससे भी समझना चाहिए कि प्रत्यक्षता का समय कितना जल्दी जल्दी आगे आ रहा है. ಹೊರಗಡೆ ಸ್ಥೂಲ ವಾಯುಮಂಡಲ ಪರಿವರ್ತನೆ ಆಗ್ತಿದೆ ಅಂತಂದಾಗ ಅದರಿಂದ ತಿಳ್ಕೋಬೇಕು ಏನು? ಪ್ರತ್ಯಕ್ಷತಾ ಸಮಯ ಎಷ್ಟೆಷ್ಟು ಬೇಗ ಬರ್ತಾ ಇದೆ. ಮುಷ್ಕಿಲ್ ಬಾತ್ ಸರಲ್ ಹೋತಿ ಜಾ ರಹಿ ಹೇ. ನಾವು ಇಲ್ಲಿವರೆಗೂ ಏನು ಬಹಳ ಕಠಿಣ ಅಂತ ಅಂದ್ಕೊಂಡಿದ್ದೀವೋ ಅದೇನಾಗ್ತಿದೆ ಇವತ್ತು ಬಹಳ ಸರಳ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಬಾಬಾ. ಸಂಕಲ್ಪ ತೋ ಸಿದ್ಧ ಹೋತೆ ಜಾ ರಹೇ ಹೇ. ಸಂಕಲ್ಪಗಳಂತೂ ಸಿದ್ಧ ಆಗ್ತಾ ಇದೆ. ನಿರ್ಭಯತಾ और संकल्प में
दृढ़ता, यह है संपूर्ण स्टेज के समीप की निशानी. ಬಾಬಾ ಹೇಳ್ತಾರೆ ಸಂಪೂರ್ಣ ಸ್ಥಿತಿಗೆ ಸಮೀಪ ಇರ್ತಕ್ಕಂಥ ಸಂಕೇತ ಏನು ಅಂತಂದರೆ ನಿರ್ಭಯತೆ ಮತ್ತು ಸಂಕಲ್ಪದಲ್ಲಿ ದೃಢತೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅದು ಏನು ಮಾಡ್ತದೆ, ನಮ್ಮನ್ನು ಸಮೀಪ ತಗೊಂಡು ಬರುತ್ತೆ, ಸಂಪೂರ್ಣ ಸ್ಥಿತಿ ಮಾಡ್ತದೆ. ಯಹ ದೋನೋ ಹಿ ದಿಖಾಯಿ ದೇ ರಹೆ ಹೇ, ಇವೆರಡು ಕಾಣಿಸ್ತಿದ್ದಾವೆ. संकल्प के साथ साथ आपकी रिजल्ट भी स्पष्ट दिखाई दे. ಸಂಕಲ್ಪದ ಜೊತೆ ಜೊತೆಗೆ ತಮ್ಮ ರಿಸಲ್ಟ್ ಕೂಡ ಏನಾಗಬೇಕು, ಸ್ಪಷ್ಟ ಆಗಬೇಕು. इसके साथ साथ फल की प्राप्ति भी स्पष्ट दिखाई दे. ರಿಸಲ್ಟ್ನೂ ಸ್ಪಷ್ಟ ಇರಬೇಕು, ಅದರ ಜೊತೆಗೆ ಫಲದ ಪ್ರಾಪ್ತಿನೂ ಕೂಡ ಏನಿರಬೇಕು, ಸ್ಪಷ್ಟ ಕಾಣಿಸ್ಬೇಕು. ಯಹ ಸಂಕಲ್ಪ ಹೇ, ಯಹ ಇಸ್ಕಿ ರಿಸಲ್ಟ್. ಈ ಸಂಕಲ್ಪ ಏನಾಗಿದೆ, ಇವ್ರದ್ದು ರಿಸಲ್ಟ್. ಯಹ ಕರ್ಮ ಹೇ, ಯಹ ಇನ್ಕಾ ಫಲ್. ಕರ್ಮ ಏನಾಗಿದೆ, ಫಲ. ಐಸಾ ಅನುಭವ ಹೋತಾ ಹೇ, ಇಸ್ಕೋ ಹಿ ಪ್ರತ್ಯಕ್ಷ ಫಲ್ ಕಹಾ ಜಾತಾ ಹೇ. ಅದರ ಅನುಭವ ಏನು, ಪ್ರತ್ಯಕ್ಷ ಫಲ. ಪ್ರತ್ಯಕ್ಷ ಫಲ ಅಂತಂದ್ರೆ ಏನು, ನಾವು ಮಾಡಿದ ಪುರುಷಾರ್ಥದ ಪ್ರತ್ಯಕ್ಷ ಫಲ ಏನು, ಅದು ಭವಿಷ್ಯದ ಫಲ ಆಯಿತು, ಸದ್ಯದ ಫಲ. ಪ್ರತ್ಯಕ್ಷ ಫಲ ಅಂತಂದರೆ ಆ ಫಲ ಹೀಗೆ ಆಗಬೇಕು. ನಮಗೆ ಏನು, ಯಾವಾಗಲೂ ಖುಷಿಯೊಳಗಿರ್ತೀವಿ, ಪರಮಾತ್ಮನ ನೆನಪಿನಲ್ಲಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಖುಷಿ ಇರ್ತದೆ. ಅದೇ ಪ್ರತ್ಯಕ್ಷ ಫಲ. ಅದನ್ನೇ ನಾವು ತೋರಿಸ್ಬೇಕಾಗಿದೆ ಎಲ್ಲರಿಗೂ. ಪರಮಾತ್ಮನ ಮಕ್ಕಳಾಗಿ ಇಷ್ಟೆಲ್ಲ ಯೋಗ ಮಾಡಿ ಹಣಿಗಂಟು ಹಾಕ್ಕೊಂಡು ಮತ್ತವ್ರಿಗೆ ಜಗಳ ಮಾಡೋದು, ಬೈಯೋದು, ಇದು ಪ್ರತ್ಯಕ್ಷ ಫಲ ಏನು? ಪ್ರತ್ಯಕ್ಷ ಫಲ ಅಂತಂದರೆ ನಮಗೂ ನಾವು ನೋಡಿದ ಕೂಡಲೇ ಅವ್ರಿಗೆ ಅನ್ನಿಸ್ಬೇಕು ಇಷ್ಟು ಖುಷಿ ಅದಾರಂತಂದ್ರೆ, ಇವರಲ್ಲಿ ಹೋಗಿ ಇಷ್ಟು ಖುಷಿ ಅದಾರಂದರೆ ನಾವು ಹೋಗಬೇಕು. ಇದು ಪ್ರತ್ಯಕ್ಷ ಫಲ. ಬಾಬಾ ಹೇಳ್ತಾರೆ, ಅಚ್ಚಾ ಜೈಸೆ ಬಾಪ್ ಕೆ 3 ರೂಪ ಪ್ರಸಿದ್ಧ ಹೇ. ಬಾಬಾರದು 3 ರೂಪ ಪ್ರಸಿದ್ಧಿ. ವೈಸೆ ಅಪನೆ 3 ರೂಪೋं का साक्षात्कार होता रहता है. ಹಾಗೆಯೇ ನಿಮ್ಮ 3 ರೂಪಗಳು ಸಾಕ್ಷಾತ್ಕಾರ ಆಗ್ತಾವೇನು. ಜೈಸೆ ಬಾಪ್ ಕೋ ಅಪನೆ 3 ರೂಪೋं की ಸ್ಮೃತಿ रहती है. ಹೇಗೆ ತಂದೆಗೆ ತಮ್ಮ 3 ರೂಪಗಳ ಸ್ಮೃತಿ ಇರ್ತದೋ, ಐಸೆ ಹಿ ಚಲ್ತೆ ಫಿರ್ತೆ ಅಪನೆ 3 ರೂಪೋं की ಸ್ಮೃತಿ ರಹೆ कि हम ಮಾಸ್ಟರ್ ತ್ರಿಮೂರ್ತಿ ಹೇ. 3 ರೂಪಗಳು ಯಾವುವು, ತ್ರಿಮೂರ್ತಿ. ಬಾಬಾ ಹೇಳ್ತಾರೆ, ಹಾಗೆಯೇ ಹೋಗ್ತಾ ಬರ್ತಾ ನಮ್ಮದು 3 ರೂಪಗಳು ಸ್ಮೃತಿನಲ್ಲಿ ಇದ್ದರೆ ನಮ್ಮನ್ನು ಏನಂತ ಕರೀತಾರೆ, ಮಾಸ್ಟರ್ ತ್ರಿಮೂರ್ತಿ. ಬಾಬಾಗೆ ತ್ರಿಮೂರ್ತಿ ಅಂತ ಹೇಳ್ತಾರೆ, ನಮಗೆ ಮಾಸ್ಟರ್ ತ್ರಿಮೂರ್ತಿ. ಏನು 3 ರೂಪಗಳು, ತೀನೋ ಕರ್ತವ್ಯ ಇಕ್ಕಟ್ಟೆ ಸಾಥ್ ಸಾಥ್ ಚಲನೆ ಚಾಹಿಯೇ. ಆ 3 ರೂಪಗಳು ಹೆಂಗೆ ಬಂದು, 3 ಕರ್ತವ್ಯಗಳ ಮೇಲೆ ಬಂದ್ವಲ್ಲ, ಆ 3 ಕರ್ತವ್ಯಗಳು ಜೊತೆ ಜೊತೆಗೆ ಹೋಗಬೇಕು. ऐसे नहीं स्थापना का कर्तव्य करने का समय अलग, विनाश का कर्तव्य का समय अलग है, फिर और आना है. ಬಾಬಾ ಹೇಳ್ತಾರೆ, 3 ರೂಪಗಳೇನು, ರಚನಾ, ಸ್ಥಾಪನಾ, ವಿನಾಶ್. 3 ಅಟ್ ಎ ಟೈಮ್ ಆಗಬೇಕು. ಹೆಂಗೆ ಅಂತ ಹೇಳ್ತಾರೆ ಬಾಬಾ. ನೈ ರಚನಾ ರಸ್ತೆ ಜಾತೆ ಹೇ ಅವ್ರ ಪುರಾಣಿಕ ವಿನಾಶ್. ಹೊಸದೇನೋ ಮಾಡಬೇಕು ಅಂತಂದರೆ ಹಳೆದ ಮೊದಲೇನು ಮಾಡಬೇಕಾಗ್ತದೆ, ವಿನಾಶ ಮಾಡಬೇಕಾಗ್ತದೆ. ಅಂದ್ರೇನು, ಆಸರಿ ಸಂಸ್ಕಾರ ವ ಜೋ ಭಿ ಕಮ್ಜೋರಿಯಾ ಹೇ ಉನ್ಕಾ ವಿನಾಶ ಭಿ ಸಾಥ್ ಸಾಥ್ ಕರ್ತೆ ಜಾನಾ ಹೇ. ಈಗ ನಾನು ನನ್ನಲ್ಲಿ ಶಾಂತಿ ಸ್ಥಾಪನೆ ಮಾಡ್ಕೋಬೇಕಾಗೈತಿ. ಶಾಂತಿ ಸ್ಥಾಪನೆ ಮಾಡ್ಕೋಬೇಕು ಅಂತಂದ್ರೆ ಮೊದಲು ನಾನು ರಚನೆ ಮಾಡ್ಕೋಬೇಕು. ಶಾಂತಿ ಶಕ್ತಿ ರಚನೆ ಮಾಡ್ಕೋಬೇಕು. ಶಾಂತಿ ರಚನೆ ಮಾಡಿಕೊಂಡು ಧಾರಣೆ ಮಾಡ್ಕೋಬೇಕು, ಅದು ಸ್ಥಾಪನೆ ಆಗ್ತದೆ. ಆ ಸ್ಥಾಪನೆ ಆಗೋ ಸಮಯದಲ್ಲಿ ನನ್ನಲ್ಲಿ ಅಶಾಂತಿ ಏನಾಗಿರ್ತದೆ, ವಿನಾಶ ಆಗಿರ್ತದೆ. ಹಾಗೆ 3 ಕರ್ತವ್ಯಗಳು ಅಟ್ ಎ ಟೈಮ್ ನಡೀತಿರ್ತಾವೆ, ರಚನಾ, ಸ್ಥಾಪನಾ, ವಿನಾಶ್. ಅದನ್ನು ಹೇಳ್ತಾರೆ ಬಾಬಾ, ನಯೇ ಸಂಸ್ಕಾರ ಲಾ ರಹೆ ಹೇ, ಪುರಾನೆ ಸಂಸ್ಕಾರ ಖತಮ್ ಕರ್ ರಹೆ ಹೇ. ಹೊಸ ಸಂಸ್ಕಾರನ ತಗೊಂಡು ಬರ್ತಾ ಇದ್ದೀವಿ, ಹಳೆ ಸಂಸ್ಕಾರಗಳನ್ನು ನಾಶ ಮಾಡ್ತಾ ಇದ್ದೀವಿ. तो संपूर्ण और शक्ति रूप विनाशकारी रूप न होने कारण सफलता न हो पाती है. ಇದಕ್ಕೆ ಬಾಬಾ ಹೇಳ್ತಾರೆ,
ಸಂಪೂರ್ಣತೆ ಇಲ್ಲ, ಶಕ್ತಿ ರೂಪ ಇಲ್ಲ, ವಿನಾಶಕಾರಿ ರೂಪನೂ ಇಲ್ಲ. ಅದರ ಕಾರಣವಾಗಿ ನಮ್ಮಲ್ಲಿ ಏನಾಗ್ತಿಲ್ಲ, ಸಫಲತೆ ಕಾಣ್ತಿಲ್ಲ. दोनों ही साथ होने से सफलता हो जाती है. ಎರಡೂ ಎಟ್ ಎ ಟೈಮ್, ಸ್ಥಾಪನಾ ವಿನಾಶ ಎರಡೂ ಎಟ್ ಎ ಟೈಮ್ ಆದರೆ ಸಫಲತೆ ಕಾಣಿಸ್ತದೆ. यह दो रूप याद रहने से देवता रूप आपे ही आवेगा. ಈ ಎರಡು ರೂಪಗಳು ನೆನಪಿದ್ದು ಅಂತಂದರೆ ದೇವತಾ ರೂಪ ತಾನೇ ನೆನಪು ಬರ್ತದೆ. दोनों रूप की स्मृति को ही फाइनल पुरुषार्थ की स्टेज कहेंगे. ಎರಡು ರೂಪದ ಸ್ಮೃತಿಯನ್ನು ಫೈನಲ್ ಪುರುಷಾರ್ಥದ ಸ್ಟೇಜ್ ಅಂತ ಹೇಳಲಾಗ್ತದೆ. ಅಭಿ ಅಭಿ ಬ್ರಾಹ್ಮಣ ರೂಪ್, ಅಭಿ ಅಭಿ ಶಕ್ತಿ ರೂಪ್, ಎರಡೂ ರೂಪಗಳು. ಬ್ರಾಹ್ಮಣ ರೂಪ ಅಂದ್ರೇನು? ಸ್ಥಾಪನಾ. ಬ್ರಾಹ್ಮಣ ರೂಪ ಅಂದ್ರೇನು? ಸ್ಥಾಪನಾ. ಆಮೇಲೆ ಶಕ್ತಿ ರೂಪ. जिस समय जिस रूप की आवश्यकता है उस समय वैसा ही रूप धारण कर कर्तव्य में लग जाए. ಯಾವ ಸಮಯದಲ್ಲಿ ಯಾವ ರೂಪ ಧಾರಣೆ ಮಾಡ್ಕೊಳ್ಬೇಕು ಅನ್ನೋದು ಅವಶ್ಯಕತೆ ಅಂತ ನಮಗೆ ಗೊತ್ತಿದ್ದರೆ ಆ ರೂಪವನ್ನು ಏನು ಮಾಡಬೇಕು, ಧಾರಣೆ ಮಾಡಿಕೊಂಡು ಆ ಕರ್ತವ್ಯದಲ್ಲಿ ಬಂದುಬಿಡಬೇಕು. ಐಸಿ ಪ್ರಾಕ್ಟೀಸ್ ಚಾಹಿಯೇ, ಇಂಥ ಪ್ರಾಕ್ಟೀಸ್ ಬೇಕು. ಅಲ್ಲಿ ಅಶಾಂತಿ ಇತ್ತು ಅಂದರೆ ಏನು ಧಾರಣೆ ಮಾಡ್ಕೋಬೇಕು? ಶಾಂತಿ ಶಕ್ತಿ ಧಾರಣ ಮಾಡ್ಕೊಳ್ಬೇಕು. ಅಲ್ಲಿ ತಿರಸ್ಕಾರ ನಡೀತಿತ್ತು ಅಂದರೆ ನಾವು ಪ್ರೇಮದ ಶಕ್ತಿ ಧಾರಣ ಮಾಡಬೇಕು. ಅಲ್ಲಿ ದುಃಖದ ವಾತಾವರಣ ಇತ್ತು ಅಂದರೆ ಸುಖದ ವಾತಾವರಣ, ಖುಷಿ ವಾತಾವರಣ ನಿರ್ಮಾಣ ಮಾಡಬೇಕು. ಹೀಗೆ ಎಲ್ಲೆಲ್ಲಿ ಯಾವ್ಯಾವ ರೂಪ ಬೇಕೋ ಆ ರೂಪ ಏನು ಮಾಡಬೇಕಂತಾರೆ ಬಾಬಾ, ಧಾರಣೆ ಮಾಡಿ ಕರ್ತವ್ಯದಲ್ಲಿ ಏನಾಗಬೇಕು, ಮುಳುಗಿಬಿಡಬೇಕು. ಬಾಬಾ ಹೇಳ್ತಾರೆ, वह प्रैक्टिस तब हो सकेगी जब एक सेकंड में देही अभिमानी बनने का अभ्यास होगा. ಇದು ಯಾವಾಗ ಪ್ರಾಕ್ಟೀಸ್ ಆಗ್ತದೆ ಅಂತಂದರೆ ನಾವು ಒಂದೇ ಸೆಕೆಂಡಿನಲ್ಲಿ ಏನಾಗಬೇಕು, ದೇಹಿ ಅಭಿಮಾನಿ ಆಗ್ತಕ್ಕಂಥ ಅಭ್ಯಾಸ ಮಾಡಬೇಕು. अपनी बुद्धि को जहाँ चाहे वहाँ लगा सके यह प्रैक्टिस बहुत जरूरी है. ತಮ್ಮ ಬುದ್ಧಿಯನ್ನು ಎಲ್ಲಿ ಯಾವಾಗ ಹೇಗೆ ಇಡಬೇಕು ಅಂತ प्रैक्टिस ಬೇಕು ಅಂತಾರೆ ಬಾಬಾ. ऐसे अभ्यासी सभी कार्य में सफल होते हैं. ಇಂಥ ಅಭ್ಯಾಸಿ ಎಲ್ಲ ಕಾರ್ಯದಲ್ಲೂ ಸಫಲ ಆಗ್ತಾರೆ. ऐसे अभ्यासी जिसमें अपने को मोल्ड करने की शक्ति है वही समझो रियल गोल्ड. ತಮ್ಮನ್ನು ತಾವು ಯಾವ ಸಮಯದಲ್ಲಿ ಯಾವ ಥರ ಮೋಲ್ಡ್ ಮಾಡಬೇಕು, ಮೋಲ್ಡ್ ಅಂದರೆ ಚೇಂಜ್ ಆಗೋದು, ಅವ್ರಿಗೆ ಏನು ಹೇಳ್ತಾರೆ, ರಿಯಲ್ ಗೋಲ್ಡ್ ಅಂತ ಬಾಬಾ ಹೇಳ್ತಾರೆ. प्रैक्टिस ಮಾಡಬೇಕಾಗ್ತದೆ. जिसमें जैसे स्थूल कर्मेंद्रियों को जहाँ चाहे मोड़ सकते हो ना. ಸ್ಥೂಲ ಕರ್ಮೇಂದ್ರಿಯಗಳಿದಾವಲ್ಲ, ಕಣ್ಣು ಕೈ ಹಿಂಗೆ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ತೀವಿ, ಹಿಂಗೆ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ತೀವಿ, ಈ ಕಡೆ ಕಣ್ಣು ಹಿಂಗೆಲ್ಲ ನಾವು ಕರ್ಮೇಂದ್ರಿಯಗಳನ್ನು ಏನು ಮಾಡ್ಬೋದು, ಆ ಕಡೆ ಈ ಕಡೆ ಈಸಿಯಾಗಿ ಹೇಗೆ ಮಾಡ್ತೀರಲ್ಲ, ಮೋಲ್ಡ್ ಮಾಡ್ತೀರಲ್ಲ. अगर नहीं मुड़ती तो इसको बीमारी समझती है. ದೇಹದ ಕರ್ಮೇಂದ್ರಿಯಗಳನ್ನು ಒಟ್ಟ ಅಲಗಾಡಿಸಲಿಲ್ಲ, ಹಿಂಗೆ ಕೂತ್ರೇನಂತಾರೆ, ಏನೋ ರೋಗ ಬಂದದ್ದು ಇವ್ರಿಗೆ ಅಂತ ತಿಳ್ಕೊತಾರೆ ಅಂತ ಹೇಳ್ತಾರೆ ಬಾಬಾ. अगर नहीं मुड़ती तो इसको बीमारी समझती हो. बुद्धि को भी ऐसे ಈಸಿ ಮೋಡ್ ಸಕೆ. ಬುದ್ಧಿಯನ್ನು ಕೂಡ ಸರಳವಾಗಿ ಏನು ಮಾಡಬೇಕು, ಟರ್ನ್ ಮಾಡಬೇಕು, ಹೊಳ್ಳಿಸ್ಬಿಡ್ಬೇಕು. ನಾನು ಹಿಂಗೆ ಅಂತ ಕೂಡಬಾರ್ದು. ನಾನು ಹಿಂಗೆ ಅಂತ ಕೂತ್ರೆ ಏನಂತಾರೆ, ಅದಕ್ಕೆ ದೇಹಾಭಿಮಾನ ಅಂತಾರೆ. ದೇಹಾಭಿಮಾನನೂ ಏನು, ಅದೊಂದು ರೋಗ. ಅದಕ್ಕೆ ಬಾಬಾ ಹೇಳ್ತಾರೆ, ಐಸಿ ನಹಿ ಕಿ ಬುದ್ಧಿ ಹಮ್ಕೋ ಮೋಡ್ ಲೇ ಜಾಯೆ. ಹಿಂಗೆಲ್ಲ ಬುದ್ಧಿ ನಮ್ಮನ್ನು ಕಡೆ ಕರ್ಕೊಂಡು ಹೋಗಬಾರ್ದು. ಐಸೆ ಸಂಪೂರ್ಣ ಸ್ಟೇಜ್ ಕಾ ಯಾದ್ಗಾರ್ ಭಿ ಗಾಯಾ ಹುವಾ ಹೇ. ಈ ಸಂಪೂರ್ಣ ಸ್ಥಿತಿಯ ನೆನಪು ನೆನಪಿನ ಅರ್ಥ ಗಾಯನ ಇದೆ ಅಂತಾರೆ ಬಾಬಾ. दिन प्रतिदिन अपने में परिवर्तन का अनुभव तो होता है ना. ದಿನ ಪ್ರತಿಕ್ಷಣ ನಂದು ಏನಾಗಬೇಕು, ಅನುಭವ ಹೆಚ್ಚಾಗ್ತಾ ಹೋಗಬೇಕು ಅಂತಾರೆ ಬಾಬಾ. संस्कार व स्वभाव व कमी को देखते हैं तब नीचे आ जाते हैं. ಸಂಸ್ಕಾರ ಸ್ವಭಾವ ಕಮಿಯನ್ನು ನೋಡ್ತಾ ಹೋದ್ರಿ ಅಂತಂದರೆ, ಬೇರೆದವ್ರ ಕಮಜೋರಿಗಳನ್ನು ನೋಡ್ತಾ ಹೋದರೆ ನಾವು ಎಲ್ಲಿ ಬರ್ತೀವಿ, ಮೇಲೆ ಹೋಗ್ತೀವ ಕೆಳಗೆ ಬರ್ತೀವ?
ಕಮ್ಜೋರಿಗಳನ್ನು ನೋಡಿದ್ರೆ ಕೆಳಗೆ ಬರ್ತೀವಿ. ಪಾಪ ಹೇಳ್ತಾರೆ, तो अब दिन प्रतिदिन यह परिवर्तन लाना है, कोई का भी स्वभाव संस्कार देखते हुए, ಯಾರ್ದು ಸ್ವಭಾವ ಸಂಸ್ಕಾರ ನೋಡ್ತಾ, जानते हुए ತಿಳ್ಕೊಳ್ತಾ, ಉಸ್ ತರಫ್ ಬುದ್ಧಿಯೋಗ ನ ಜಾಯೇ, ಅವ್ರ ಕಡೆ ನಮ್ಮದು ಬುದ್ಧಿಯೋಗ ಅವ್ರದ್ದು ಕಡಿಮೆ ಏನಿದಲ್ಲ ಸಂಸ್ಕಾರಗಳು, ಬೇರೆದವರ ಕಡಿಮೆ ಸಂಸ್ಕಾರಗಳನ್ನು ಕಮ್ಮಿ ಕಮ್ಜೋರಿಗಳನ್ನು ನೋಡ್ತಾ ಹೋದ್ರೆ ಏನಾಗ್ತದೆ, ನಮ್ಮ ಬುದ್ಧಿನೂ ಇಳೀತದೆ, ಕೆಳಮಟ್ಟಕ್ಕೆ ಇಳೀತದೆ. ಅವ್ರ ಹಿ ಉಸ್ ಆತ್ಮಕ್ಕೆ ಪ್ರತಿ ಶುಭ ಭಾವನಾ ಹೋ, ಆದರೆ ನಾವೇನು ಮಾಡಬೇಕು, ಅವ್ರ ಪ್ರತಿಯಾಗಿ ಶುಭ ಭಾವನೆ ಇದ್ದರೆ ನಾವೇನು ಮಾಡ್ತೀವಿ, ಏಕ್ ತರಫ್ ಸೆ ಸುನಾ ದೂಸರೆ ತರಫ್ ಸೆ ಖತಮ್. ಅವೆಲ್ಲ ಯಾರು ಏನಾದರೂ ಹೇಳ್ತಿದ್ರೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಅವ್ರ ಪ್ರತಿ ಏನು ಮಾಡಬೇಕು, ಶುಭ ಭಾವನೆ ಶುಭ ಕಾಮನೆಗಳನ್ನು ಇಡಬೇಕು. ಅಚ್ಛಾ, ಓಂ ಶಾಂತಿ.